ಮಾನ್ವಿ ಪಟ್ಟಣದಲ್ಲಿ ನಿಸ್ವಾರ್ಥ ಸೇವೆಯ ಪ್ರತೀಕವಾಗಿರುವಂತಹ ಮದರ್ ತೆರೇಸಾ ಅವರ ಜನ್ಮದಿನ ಹಾಗೂ ಮಹಿಳಾ ಸಮಾನತೆ ದಿನಾಚರಣೆಯನ್ನ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾನ್ವಿ ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ಗರ್ಲ್ಸ್ ಕಾಲೇಜಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ಹಾಗೂ ಪೆನ್ಸಿಲ್ಗಳನ್ನು ವಿತರಿಸಲಾಯಿತು. ಬಳಿಕ ಕೇಕ್ ಕತ್ತರಿಸಿ ವಿದ್ಯಾರ್ಥಿನಿಯರಿಗೆ ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ದಲಿತ ಹಿರಿಯ ಮುಖಂಡರಾದಂತಹ ಎ ಬಾಲಸ್ವಾಮಿ ಕೋಡ್ಲಿ ಹಾಗೂ ಹನುಮಂತ ಕೋಟೆ, ಮದರ್ ತೆರೇಸಾ ಅವರು 1910 ಆಗಸ್ಟ್ 26ರಂದು ಜನಿಸಿದ್ದು ತಮ್ಮ ಜೀವನವನ್ನೇ ಬಡವರು, ನಿರ್ಗತಿಕರು ಹಾಗೂ ಅಸಹಾಯಕರ ಸೇವೆಗೆ ಮುಡಿಪಾಗಿಟ್ಟಿದ್ರು. ಅವರ ಸೇವಾ ಮನೋಭಾವ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದೆ ಅಂತ ಹೇಳಿ ತಿಳಿಸಿದ್ರು. ಬಡತನ ಕಾರಣದಿಂದ ಯಾವುದೇ ವಿದ್ಯಾರ್ಥಿನಿಯ ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು. ಅಗತ್ಯವಿರುವ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ಒದಗಿಸುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು ಸೇವೆಯ ಪ್ರಮುಖ ಭಾಗವಾಗಿದೆ ಅಂತ ಹೇಳಿ ಆಯೋಜಕರು ತಿಳಿಸಿದರು. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ವಿವಿಧ ಸಮಾಜಮುಖಿ ಹಾಗೂ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡು ಬರ್ತಾ ಇರುವಂತಹ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಇದೀಗ 5ನೇ ವರ್ಷದ ಸೇವಾ ಪಯಣಕ್ಕೆ ಕಾಲಿಟ್ಟಿದ್ದು, ಈ ಸಂದರ್ಭದಲ್ಲಿ ಮಹಿಳಾ ಸಮಾನತೆ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಿರುವುದು ಗಮನಾರ್ಹವಾಗಿದೆ ಅಂತ ಹೇಳಿ ತಿಳಿಸಿದ್ರು. ನವ ಕಲ್ಯಾಣ ನ್ಯೂಸ್, ಮಾನ್ವಿ. ಸರ್ವಧರ್ಮ ಸಮಾಜ ಸೇವಾ ವೆಲ್ಫೇರ್ ಟ್ರಸ್ಟ್ ಮಾನ್ವಿ ವತಿಯಿಂದ ಇಂದು ಮದರ್ ತೆರೇಸಾ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎ ಬಾಲಸ್ವಾಮಿ ಕೋಡ್ಲಿ ಸರ್ ಅವರೇ, ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ವೀರೇಶ್ ಉಲಗುಂಚಿ ಅವರೇ, ಸಹಿರಾ ಬಾನು ಅವರೇ ಹಾಗೂ ಕಾಲೇಜಿನ ಪ್ರಾಚಾರ್ಯರೇ, ಮುಖ್ಯೋಪಾಧ್ಯಾಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ ಹಾಗೂ ಹನುಮಂತ ಕೋಟೆಯವರೇ, ಇಂದು ಮದರ್ ತೆರೇಸಾ ಅವರ ದಿನಾಚರಣೆ ಅಂಗವಾಗಿ ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಕೇವಲ ಇದೊಂದು ಕಾರ್ಯಕ್ರಮವಲ್ಲ, ಈ ಜಗತ್ತಿನ ಮಹಾನ್ ಸಂತೆ ಮದರ್ ತೆರೇಸಾ ಅವರು ತಮ್ಮ ಸುಖದ ಸುಪ್ಪತ್ತಿಗೆಯಲ್ಲಿ ಇರಬೇಕಾಗಿರ್ತಕ್ಕಂಥವರು, ಐಷಾರಾಮಿ ಜೀವನವನ್ನ ನಡೆಸಬೇಕಾಗಿರ್ತಕ್ಕಂಥವರು, ತಾವು ವಿದೇಶಿಗರಾಗಿದ್ರು ಕೂಡ ತಮ್ಮ ದೇಶವನ್ನ ಬಿಟ್ಟು ಈ ಭಾರತಕ್ಕೆ ಬಂದು ಈ ಭಾರತದಲ್ಲಿ ಕುಷ್ಠರೋಗಿಗಳ ಸೇವೆಯನ್ನ ಮಾಡಿರ್ತಕ್ಕಂಥವರು ಮದರ್ ತೆರೇಸಾ. ಬರೀ ಕುಷ್ಠರೋಗಿಗಳ ಸೇವೆಯನ್ನು ಮಾಡದೆ ಇಲ್ಲಿ ಆಸ್ಪತ್ರೆಯನ್ನ ತೆಗೆದು ಆಸ್ಪತ್ರೆ ಮುಖಾಂತರ ಸಾವಿರಾರು ಬಡವರು, ವೃದ್ಧರು, ಇನ್ನಿತರ ಅನೇಕರಿಗೆ ತಾನು ದಾರಿದೀಪವಾಗಿ ಹಲವಾರು ಬಡ ಜನರ ಕಷ್ಟಗಳಿಗೆ ಸ್ಪಂದಿಸುವ ಸ್ಪಂದನೆಯ ಮನಸ್ಸಾಗಿ ಈ ದೇಶದಲ್ಲಿ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾಗ್ತಾರೆ. ಅಂತ ಒಂದು ಮಹತ್ವದ ಸೇವೆಯನ್ನ ಈ ಜಗತ್ತು ನಿಬ್ಬೆರಗಾಗುವಂತೆ ಭಾರತದತ್ತ ನೋಡುವ ಹಾಗೆ ಅವರ ಅವಿಸ್ಮರಣೀಯವಾಗಿರ್ತಕ್ಕಂಥ ಸೇವೆಯನ್ನ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಈ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥದ್ದು ಸೇವೆ ಅಷ್ಟೇ ಅಲ್ಲದೆ ಇಡೀ ಮಾನವ ಕುಲತೆಗೆ
ಮನುಷ್ಯತ್ವ ಎಂದ್ರೇನು ಎನ್ನುವಂಥದ್ದು, ಮಾನವೀಯತೆ ಎಂದ್ರೆ ಅನ್ನುವಂಥದ್ದು, ಹಾಗೂ ಬಡವರ ಬಗ್ಗೆ ಮತ್ತೆ ಇಲ್ಲದವರ ಬಗ್ಗೆ, ರೋಗಿಗಳ ಬಗ್ಗೆ, ಇನ್ನಿತರ ದಲಿತ ದಮನಿತರ ಬಗ್ಗೆ ಅವರು ಬಿಡಿಯುವಂತ ಮನಸ್ಸು ಉಳ್ಳವರಾಗಿದ್ರು. ಹಾಗಾಗಿ ವಿದ್ಯಾರ್ಥಿಗಳ ಇವತ್ತು ನೀವು ಕೂಡ ಇಂಥ ಒಂದು ಮಹಾತ್ಮೆಯಾಗಿರ್ತಕ್ಕಂಥ ಮದರ್ ತೆರೇಸ್ ಅವರ ಜೀವನದ ಏನು ಮೌಲ್ಯಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ನೀವೆಲ್ಲರೂ ಕೂಡ ಇವತ್ತು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಇಲ್ಲಿ ನಿಮ್ಮಲ್ಲಿ ಕೂಡ ಮದರ್ ತೆರೇಸ್ ಅವರ ಗುಣಗಳನ್ನ ಹೊಂದಿಕೊಳ್ಳಬೇಕಾಗಿದೆ. ನೀವು ಕೂಡ ಅಂತ ಒಂದು ತ್ಯಾಗ, ಸಹನೆ ಮತ್ತು ಪ್ರೀತಿ, ಕರುಣೆ, ಈ ಎಲ್ಲ ಅಂಶಗಳು ನಿಮ್ಮಲ್ಲಿ ಕೂಡ ಬೇಕು. ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಎಷ್ಟು ಮುಖ್ಯನೋ, ನಿಮ್ಮ ವಿದ್ಯಾಭ್ಯಾಸಕ್ಕೆ ನೀವು ಪಡೆದಿರುವಂತ ಅಂಕಗಳು ಹೇಗೆ ಮುಖ್ಯನೋ, ಹಾಗೆ ನೀವು ಕೂಡ ಈ ಸಮಾಜದಲ್ಲಿ ಪ್ರತಿಯೊಬ್ಬರನ್ನ ಗೌರವಿಸುವಂತಹ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ, ಸಂಸ್ಕಾರಯುತವಾಗಿರ್ತಕ್ಕಂಥ ಬದುಕನ್ನ ಇವತ್ತಿನ ಯುವ ಜನತೆ ಇವತ್ತು ಕಲಿಬೇಕಾಗಿದೆ. ಇವತ್ತು ನಾವೆಲ್ಲವೂ ಕೂಡ ಆಧುನಿಕ ಜಗತ್ತಿನಲ್ಲಿ ಇವತ್ತು ಮಾನವಿಕ ಮೌಲ್ಯಗಳು ಇವತ್ತು ನಮ್ಮ ಮುಂದೆ ಕಣ್ಮರೆ ಆಗ್ತಾ ಇದ್ದೇವೆ. ನಮ್ಮ ಮುಂದೆ ಏನೇ ಸಮಸ್ಯೆಯಿಂದ ಕೆಲವರು ನರಳ್ತಾ ಇದ್ರು ಕೂಡ ನಾವು ನೋಡಿ ಹಂಗೆ ಹೋಗ್ತಿರ್ತೀವಿ. ಏನಾದ್ರು ಆಕ್ಸಿಡೆಂಟ್ ಆಗ್ತದೆ, ಏನೋ ಒಂದು ಸಮಸ್ಯೆ ಆಗ್ತದೆ ನೋಡಿ, ಇವತ್ತು ಮಹಿಳೆಯರ ಮೇಲೆ ಎಷ್ಟೋ ಅತ್ಯಾಚಾರಗಳಾಗ್ತವೆ. ಇಂಥ ಸಂದರ್ಭದಲ್ಲಿ ನೀವು ಹೋರಾಟದ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು. ಈ ಮುಖಾಂತರವಾಗಿ ನೀವು ಒಬ್ಬ ಹೋರಾಟಗಾರ್ತಿಯರಾಗಿ, ನೀವೊಬ್ಬ ಸಾಮಾಜಿಕ ಕಳಕಳಿ ಉಳ್ಳಂತವರಾಗಿ, ಸಾಮಾಜಿಕ ಪ್ರಜ್ಞೆಯನ್ನ ಮೆರೆಯುವಂತವರಾಗಿ, ಸಮಾಜದಲ್ಲಿ ನಡೆಯತಕ್ಕಂಥ ಮಹಿಳೆಯರ ಮೇಲೆ ಆಗಿರ್ಬೋದು, ಮಕ್ಕಳ ಮೇಲೆ ಆಗಿರ್ಬೋದು, ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತಬೇಕು. ಬರೀ ಪಾಠದ ಜೊತೆಗೆ ಈ ರೀತಿ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು ಎಂತಕ್ಕಂಥ ಅಭಿಪ್ರಾಯವನ್ನ ನಾನು ನಿಮ್ಮ ಜೊತೆಗೆ ವ್ಯಕ್ತಪಡಿಸುತ್ತಾ, ಜೊತೆಗೆ ಮುಖ್ಯವಾಗಿ ಈ ಒಂದು ಸಮಾಜ ಸೇವಾ ವೆಲ್ಫೇರ್ ಟ್ರಸ್ಟ್ ಮುಖಾಂತರ ಹನುಮಂತ ಕೋಟೆ ಅವರು ಸಾಕಷ್ಟು ಸಾಮಾಜಿಕ ಸೇವೆಯನ್ನ ಅವರು ಕೈಗೊಂಡಿದ್ದಾರೆ. ಒಂದಲ್ಲ ನೂರಾರು ಕೆಲಸಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ. ಹೀಗೆ ಇಂಥ ಒಂದು ಮಹತ್ವದ ದಿನಾಚರಣೆ ಅಂಗವಾಗಿ ಕೂಡ ನಿಮ್ಮೆಲ್ರಿಗೂ ಪಠ್ಯಪುಸ್ತಕ ವಿತರಣೆ ಮಾಡತಕ್ಕಂಥದ್ದು ಮತ್ತು ಬ್ಯಾಗ್ ವಿತರಣೆ ಮಾಡತಕ್ಕಂಥದ್ದು ಹಾಗೂ ನೊಂದಂತವರಿಗೆ ಧ್ವನಿ ಆಗ್ತಕ್ಕಂಥದ್ದು, ಈ ರೀತಿ ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ, ಇನ್ನಷ್ಟು ಅವರಿಗೆ ಒಂದಿಷ್ಟು ಧೈರ್ಯವನ್ನ ಕೊಡ್ಲಿ, ದೇವರು ಎಲ್ಲ ರೀತಿಯಿಂದ ಅವ್ರನ್ನ ಮುನ್ನಡೆಸಲಿ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ, ಸಮಾಜ ಸರ್ವಧರ್ಮ ಸಮಾಜ ಸೇವೆ ವೆಲ್ಫೇರ್ ಟ್ರಸ್ಟ್ ಇನ್ನಷ್ಟು ಕೆಲಸ ಕಾರ್ಯಗಳಿಗೆ ಸಾಕ್ಷಿಯಾಗಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ವಿದ್ಯೆಯ ಜೊತೆಗೆ ವಿನಯ ಇರಲಿ, ಜೊತೆಗೆ ಮತ್ತು ಜೀವನದಲ್ಲಿ ಮನರಂಜನೆ ಇರಲಿ, ಮನರಂಜನೆಯ ಜೀವನವಾಗದಿರಲಿ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸತತಾಭ್ಯಾಸಿ ಸದಾ ಸಿದ್ಧಿ, ನಿಮ್ಮೆಲ್ಲರಲ್ಲಿ ಜ್ಞಾನದ ದಾಹ ಹೆಚ್ಚಾಗಲಿ, ಹೆಚ್ಚು ಜ್ಞಾನವನ್ನ ಪಡೆದುಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹುಟ್ಟುಹಬ್ಬದ ಅಂಗವಾಗಿ ನಿನ್ನೆ ಅವರ ಜಯಂತಿ ಇತ್ತು. ಅವರ ಜಯಂತಿಯ ಅಂಗವಾಗಿ ತಾವೆಲ್ಲರಿಗೂ ಕೂಡ ನಾನು ಮದರ್ ತಾಯಿ ತೆರೇಸ್ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ತಾಯಿ ಮದರ್ ತೆರೇಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಾನ್ವಿಯಲ್ಲಿ ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರಾದಂಥ ಹನುಮಂತ ಕೋಟೆ ಇವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಒಂದು ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಯಾವತ್ತೂ ಸೇವೆಗೆ ಒಂದು ಸ್ಫೂರ್ತಿ, ಹಿತೈಷಿ ಮತ್ತು ಪ್ರೋತ್ಸಾಹಿಸ್ತಕ್ಕಂಥ ಮನೋಬಲವಂತ ಹಿರಿಯರಾದಂಥ ಅಣ್ಣಂದರಾದಂಥ ಶ್ರೀಯುತ ಬಾಲಸ್ವಾಮಿ ಕೊಡ್ಲಿಯವರೇ ಹಾಗೂ ರಾಜ್ಯಾಧ್ಯಕ್ಷರು ಮಹಿಳಾ ಸಬಲೀಕರಣ ರಾಜ್ಯಾಧ್ಯಕ್ಷರಾದಂಥ ಸಹೋದರಿ ವಿಜಯರಾಣಿಯವರೇ, ಎದ್ದೇಳು ಕರ್ನಾಟಕದ ಜಿಲ್ಲಾಧ್ಯಕ್ಷರಾದಂಥ ಶರಣು ಅವರೇ ಮತ್ತು BSS ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಶಾಹಿರ ಬಾನ್ ಅವರೇ ಮತ್ತು ಶಾಲೆಯ ಮುಖ್ಯ ಗುರುಗಳೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಹನುಮಂತ ಕೋಟೆಯವರೇ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ
ಗಣ್ಯರೇ ಹಾಗೂ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ, ನಿಜವಾಗ್ಲೂ ಒಂದು ಹನುಮಂತ ಕೋಟೆಯವರ ಮತ್ತು ಮದರ್ ತೆರೇಸ್ ಅವರ ಕಾರ್ಯಗಳ ಒಂದು ವಿಲೀನತೆ, ಒಂದು ಒಟ್ಟಾರೆ ಒಗ್ಗೂಡಿಸುವಂಥ ಕಾರ್ಯಕ್ರಮಗಳು ಕಂಡ್ರೆ ಒಂದು ಬಹಳ ಸಂತೋಷ ಅನ್ನಿಸುತ್ತೆ. ಸೇವೆ ಸರ್ವೇಶ್ವರನ ಸನ್ನಿಧಾನದ ಮಾರ್ಗ, ದೀನರು ದುಃಖಿಗಳು ದೇವರಲ್ಲವೇ, ಮೊದಲು ಅವರನ್ನು ಪೂಜಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಮಾತು, ನಿನ್ನಂತೆ ಪರರನ್ನು ಪ್ರೀತಿಸತಕ್ಕಂಥ ಜೀಸಸ್ ಅವರ ಮಾತು, ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಅಲ್ಪ ಮಹತ್ಕಾರವನ್ನು ಸಾಧಿಸು, ಕೇವಲ ಹುಳುಗಳಾಗಿ ಹುಟ್ಟಿ ಸತ್ತರೆ ಏನು ಪ್ರಯೋಜನ ಅಂತಕ್ಕಂಥ ವೇದ ವಾಕ್ಯದೊಡನೆ ಇವತ್ತು ಹನುಮಂತ ಕೋಟೆಯವರು ಸುಮಾರು ವರ್ಷಗಳಿಂದ ಬಾಯಾರಿದವರಿಗೆ ನೀರನ್ನ, ಕುಡಿಯುವ ನೀರಿನ ಅರವಟ್ಟಿಗಳನ್ನು, ಹಸಿದವರಿಗೆ ಆಹಾರ ಕಿಟ್ಗಳನ್ನು ಕೊಡೋದ್ರ ಮೂಲಕ ಬಿಸಿಲಿನಲ್ಲಿ ಇವತ್ತು ಚಪ್ಪಲಿ ಮಾಡ್ತಕ್ಕಂಥ ಸಹೋದರ ಚರ್ಮಕಾರರಿಗೆ ಛತ್ರಿಗಳನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನ, ಪೌರ ಕಾರ್ಮಿಕರಿಗೆ ಪಾದ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ, ಅನಾಥ ವೃದ್ಧರಿಗೆ, ಬಸ್ ಸ್ಟ್ಯಾಂಡ್ ಇರತಕ್ಕಂಥ ವೃದ್ಧರಿಗೆ ಅವರನ್ನು ಗುರುತಿಸಿ ಅವರಿಗೆ ಹಾರಿಂದ ಅವರ ಮನೆಗೆ ಸೇರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ, ಇವತ್ತು ಎಷ್ಟೋ ಜನ ಹಸಿದಂಥವರಿಗೆ, ಬಾಯಾರಿದವರಿಗೆ, ಬಿಸಿಲಲ್ಲೇ ಇರ್ತಕ್ಕಂಥವ್ರಿಗೆ, ಹಲವಾರು ಜನರಿಗೆ ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ಸೇವಾ ಕಾರ್ಯ ಇದೆ. ನಾನು ಕಣ್ಣಾರೆ ನೋಡಿದ್ದೀನಿ. ಈ ಸೇವಾ ಕಾರ್ಯ ಮದರ್ ತೆರೇಸರವರ ಪ್ರತಿರೂಪವಾಗಿ ಇವತ್ತು ಹನುಮಂತ ಕೋಟೆಯವರು ಮಾಡ್ತಾ ಇದ್ದಾರೆ. ಇವತ್ತು ಬಡವರ ಸೇವಾ ಸಿಂಧು ಅಂತಕ್ಕಂಥ ಒಂದು ಕಾರ್ಯಾಲಯವನ್ನು ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಅನಿಸುತ್ತೆ. ಇವತ್ತು ನಾನು ಮಾಡ್ತಕ್ಕಂಥ ಕಾರ್ಯ ನಾನು ಒಬ್ಬೇ ಮಾಡಬಾರದು ಸೇವೆ. ಅಲ್ಲಿ ಬಹಿರಂಗವಾಗಿ ಸಾರ್ವಜನಿಕ ಒಂದು ಸ್ಟಾಲ್ ಇಟ್ಟಿದ್ದಾರೆ. ಅಲ್ಲಿ ಎಷ್ಟೋ ಜನ ಬಟ್ಟೆಗಳನ್ನ, ಪುಸ್ತಕಗಳನ್ನು ಸಾರ್ವಜನಿಕರು ಇಟ್ಟು ಹೋಗ್ತಾ ಇದ್ದಾರೆ. ಅದನ್ನು ಯಾರು ಇಂದ ತಗೊಂಡು ಹೋಗ್ತಾ ಇದ್ದಾರೆ. ನಾನೊಬ್ಬರೇ ಸೇವೆ ಮಾಡಿದ್ರೆ ಸಾಲದು, ಸಾರ್ವಜನಿಕರು ಕೂಡ ಈ ಸೇವೆಯಲ್ಲಿ ಪಾತ್ರಧಾರಿಗಳಾಗಬೇಕಂತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ. ಇವತ್ತು ರೈತರಿಗೆ, ಗಡಿಕಾದ ಯೋಧರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮಗಳನ್ನ, ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಹನುಮಂತ ಕೋಟೆಯವರು ಮಾಡತಕ್ಕಂಥದ್ದು ಮದರ್ ತೆರೇಸರವರ ಸ್ಫೂರ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಈ ದಿನ ಇವತ್ತು ವಿದ್ಯಾರ್ಥಿಗಳು ನಿರಂತರವಾಗಿ 4 ವರ್ಷಗಳಿಂದ ಬ್ಯಾಗ್ಗಳನ್ನು ವಿತರಿಸ್ತಕ್ಕಂಥದ್ದು, ನೋಟ್ಬುಕ್ಗಳನ್ನು ವಿತರಿಸ್ತಕ್ಕಂಥದ್ದು, ವಯೋವೃತ್ತರಿಗೆ ಸ್ಟಿಕ್ ಬಡಿ ಕೋಲುಗಳನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮಗಳು, ಇನ್ನೂ 16 ಕಾರ್ಯಕ್ರಮಗಳು ಇವತ್ತು ಹನುಮಂತ ಕೋಟೆಯವರ ಕಾರ್ಯಕ್ರಮಗಳು ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗುವಂತ ನಾನು ಹೇಳ್ತಾ, ನಾನು ಕೊನೆಯದಾಗಿ ಮದರ್ ತೆರೇಸ್ ಅವರ ಒಂದೆರಡು ಘಟನೆಗಳನ್ನು ಹೇಳಿ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮದರ್ ತೆರೇಸ್ ಅವರ ಕಾರ್ಯ, ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ತು. ಯಾಕೆ ಸಿಕ್ತು? ಶಾಂತಿಗೋಸ್ಕರ ಸಿಕ್ತು. ನಿಜವಾಗ್ಲೂ ಅವರು ಶಾಂತಿ ಸೇವೆಯ ಒಂದು ಪ್ರತಿರೂಪ, ಒಂದು ಘಟನೆಯನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಮೆರಿಕದ ಅಧ್ಯಕ್ಷರು ಜಾರ್ಜ್ ಬುಷ್ ಅಲ್ಲ, ಅವ್ರ ತಂದೆ ಜಾರ್ಜ್ ಬುಷ್ ಅವರು ಅಧ್ಯಕ್ಷರಾಗಿದ್ದರು. ಒಂದ್ಸರಿ ಕಲ್ಕತ್ತಾಕ್ಕೆ ಬರ್ತಾರೆ ಅವರು. ಮದರ್ ತೆರೇಸ್ ಅವರ ಅನಾಥಾಶ್ರಮವನ್ನು ನೋಡ್ಲಿಕ್ಕೆ ಬರ್ತಾರೆ. ಬಂದು ಅಲ್ಲಿ ಹಾಲ್ನಲ್ಲಿ ಕೊಟ್ಟಾಗ ಮದರ್ ತೆರೇಸ್ ಅವರು ಆ ಒಂದು ಆಸ್ಪತ್ರೆಯಲ್ಲಿ ಆರೈಕೆ ಮಾಡ್ತಾರೆ ಕುಷ್ಠರೋಗಿಯನ್ನ. ಅರ್ಧ ತಾಸು ಕಾಯ್ತಾ ಇದ್ದಾರೆ ಜಾರ್ಜ್ ಬುಷ್ ಅವರು, ಬರಲೇ ಇಲ್ಲ. ಮದರ್ ತೆರೇಸ್ ರೂಮಲ್ಲಿ ಇದ್ದಾರೆ. ಅರ್ಧ ತಾಸು ಇವತ್ತು ಅಮೆರಿಕದ ಅಧ್ಯಕ್ಷರು ಇವತ್ತು ಕಾಯ್ಕೊಂಡು ಕುಂತಿದ್ದಾರೆ. ಮದರ್ ತೆರೇಸ್ ಬರ್ತಾ ಇಲ್ಲ, ಅವ್ರನ್ನ ಭೇಟಿ ಆಗಬೇಕು, ಅವರ ಕಾರ್ಯಕ್ರಮವನ್ನು ಕಣ್ಣಾರೆ ನೋಡ್ಬೇಕಂತ. ಅವಾಗ ಅಲ್ಲಿ ಶಿಷ್ಯರು ಕೇಳ್ತಾರೆ, ಮದರ್ ತೆರೇಸಲ್ಲಿ ಅರ್ಧ ತಾಸು ಆಯ್ತಲ್ರಿ ನಾನು ಕೂತ್ಕೊಂಡು ಅವ್ರು ಬರಲೇ ಇಲ್ಲ ಅಂತ. ಅವ್ರ ಶಿಷ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ. ಅರ್ಧ ತಾಸು ಆಗುತ್ತೆ, ಮದರ್ ತೆರೇಸ್ ಹೊರಗಡೆ ಬರ್ತಾರೆ. ಅವರ ಕೈಗಳಿಗೆ ಆ ರಕ್ತ ಸಿಕ್ತ, ಆ ಕುಷ್ಠ ರೋಗಿಗಳ ಕೀವು ರಕ್ತ ಸಿಕ್ತ ಕೈಗಳ ಮೇಲೆ ಕೀವು ಹತ್ತಿರುತ್ತೆ. ಆ ಹಂಗೆ ಹೊರಗಡೆ ಬರ್ತಾರೆ. ಅವಾಗ ಜಾರ್ಜ್ ಬುಷ್ ಅಧ್ಯಕ್ಷರು ಕೇಳ್ತಾರೆ, ಅಮೆರಿಕ ಅಧ್ಯಕ್ಷರು, ಏನ್ರಿ ನೀವು ಪ್ರಾರ್ಥನೆ ಮಾಡ್ತಂದ್ರೆ ಕೈಗೆ ಕೀವಿದೆ, ಏನು ಪ್ರಾರ್ಥನೆ ಆಗಿದೆ ಅಂತ. ಇದು ಪ್ರಾರ್ಥನೆ ಅಲ್ಲ, ಇದು ಸೇವೆ ಅಂತಕ್ಕಂಥದ್ದು. ನಿಜವಾಗ್ಲೂ ಆ ಸೇವೆ ಅಂತಕ್ಕಂಥದ್ದು ಕುಷ್ಠರೋಗಿಗಳ ರಕ್ತ ಸಿಕ್ತವಾದಂಥ ಕೈಗಳಲ್ಲಿರ್ತಕ್ಕಂಥ ಆ ಸೇವೆ ಇವತ್ತು ನಾವು ನೋಡದೆ ವಾಸಿ ಬಿಟ್ಟು ಹೊರಗೆ ಹೋಗ್ತಿದ್ದೀವಿ. ನಿಜವಾಗ್ಲೂ ಅವರ ಸೇವೆ ತುಂಬಾ ಅದ್ಭುತವಾದದ್ದು. ಆ ಅನಾಥರಿಗೆ, ಬಡವರಿಗೆ ಅವರು ಮಾಡಿದ ಕಾರ್ಯ ಇವತ್ತು ನಮಗೆ ಇವತ್ತು ಹನುಮಂತ ಕೋಟೆಗೆ ಯಾವ ರೀತಿ ಸ್ಫೂರ್ತಿ ಆಗಿದವು, ನಮಗೂ ಕೂಡ ಸ್ಫೂರ್ತಿ ಆಗಲಿ. ಆ ಮದರ್ ತೆರೇಸ್ ಅವರ ಒಂದು ಕಾರ್ಯಗಳು ಇವತ್ತು ನಮ್ಮೆಲ್ಲರಲ್ಲೂ ಕೂಡ ನೆಲೆಯೂರಲಿ ಅಂತಕ್ಕಂಥದ್ದು ಮಾತನ್ನ ಹೇಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಸೇವೆ ಇವತ್ತಿನ ದಿವಸ ಸಾಯಲ್ಲ. ಸೇವೆಗೆ ಯಾವುದೇ ಒಂದು ವಯಸ್ಸು ರಿಟೈರ್ಮೆಂಟ್ ಇಲ್ಲ. ನಮ್ಮ ಅಣ್ಣವರಿದ್ದಾರೆ, ಅವ್ರು ರಿಟೈರ್ಮೆಂಟ್ ಇದ್ರೆ ಸದಾ ಇವತ್ತವರು 60 ವರ್ಷ ಆದ್ಮೇಲೆ ರಿಟೈರ್ ಆದಪ್ಪ ನನ್ನ ಮನೆ ಕುಂದಿರ್ತಕ್ಕಂಥಲ್ಲ. ಅವರ ಹುಟ್ಟು ಹೋರಾಟಗಾರರವರು, ಅವರಿಗೆ ರಿಟೈರ್ಮೆಂಟೇ ಇಲ್ಲ. ಅದಕ್ಕೆ ಸೇವೆಗೆ ಯಾವುದೇ ಥರದ ನಿವೃತ್ತಿ ಇಲ್ಲ. ಸತತ ಸಾಯುವವರೆಗೂ ಒಂದು ಸೇವೆಯನ್ನ ಮಾಡ್ತಕ್ಕಂಥ ಹಿರಿಯರಾದ ಅಣ್ಣ ಬಾಲಕೃಷ್ಣ ಕೊಡ್ಲಿ ಅವರ ಒಂದು ಸ್ಫೂರ್ತಿ ನಮ್ಮೆಲ್ಲರಿಗಿರಲಿ ಅಂತ ಹೇಳ್ಬಿಟ್ಟು ಮದರ್ ತೆರೇಸ್ ಅವರ ಒಂದು ಸೇವೆ ನಮ್ಮೆಲ್ಲರಿಗೂ ನಮ್ಮ ಜೀವನದಲ್ಲಿ ಸ್ಫೂರ್ತಿ ಆಗಲಿ ಅಂತೇಳಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇಂದು ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ದೇಶ ತಾಯಿ
ಮದರ್ ತೆರೇಸಾ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ಅದೇ ರೀತಿ ಮಹಿಳಾ ಸಮಾನತೆಯ ಒಂದು ಆಚರಣೆ ಕುರಿತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ವೇದಿಕೆಯನ್ನ ಅಲಂಕರಿಸಿದಂಥ ಸಮಾಜದ ಧೀಮಂತ ನಾಯಕರು, ಹಿರಿಯ ಹುಟ್ಟು ಹೋರಾಟಗಾರರಾದಂಥ ಬಾಲಸ್ವಾಮಿ ಕೊಡ್ಲಿಯವರೇ, ಹಾಗೆ ನಮ್ಮ ಸಹೋದರ ವೀರೇಶ್ ಹುಲಗುಂಚಿಯವರೇ, ಮತ್ತೊಬ್ಬ ಯುವ ನಾಯಕರಾದಂಥ ಶರಣಬಸವ ಮುತ್ತಿನಗುಡ್ಡಿಯವರೇ, ನಮ್ಮ ಸಮಿತಿಯ ರಾಜ್ಯ ಗೌರವ ಸಲಹೆಗಾರರಾದಂಥ ಕರೇಪ ಅವರೇ, ಹಾಗೂ ನಮ್ಮ ಮಹಿಳಾ ಮುಖಂಡರಾದಂಥ ಸಹರಾ ಬೇಗಂ ಅವರೇ, ಮತ್ತು ನನ್ನೆಲ್ಲ ವೇದಿಕೆಯ ಆತ್ಮೀಯರೇ ಹಾಗೂ ನನ್ನ ಮುದ್ದಿನ ಮಕ್ಕಳೇ, ಈಗಾಗಲೇ ಹನುಮಂತ ಕೋಟೆ ನಮ್ಮ ಸಹೋದರ ಯಾವ ರೀತಿಯ ಸೇವೆ ಮಾಡ್ತಾರೆ ನಮ್ಮ ಇಡೀ ತಾಲೂಕಿಗೆ ಗೊತ್ತಿದೆ. ಎಲ್ಲರೂ ಎಲ್ಲ ರೀತಿಯ ಸೇವೆ ಮಾಡ್ಬೋದು. ಜನಸೇವೆಯನ್ನ ಅವ್ರದೇ ಆದ ರೀತಿಯಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಮಾಡ್ತಾನೆ ಬರ್ತಾರೆ. ಎಲ್ಲ ಇದ್ದು ಸೇವೆ ಮಾಡ್ತಕ್ಕಂಥ ಸಾಮಾಜಿಕ ವ್ಯಕ್ತಿಗಳೇ ಬೇರೆ, ಏನೂ ಇಲ್ದೇನೆ ಮಾಡ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ವಿಶೇಷ ವ್ಯಕ್ತಿ ಅಂದ್ರೆ ಹನುಮಂತ ಕೋಟೆಯವರು. ಅವರಲ್ಲಿ ಏನೂ ಇಲ್ಲ, ಅವರಲ್ಲಿ ಅವರ ಮನೆಯನ್ನು ನಿಭಾಯಿಸಕ್ಕೆ ಅವರ ಶಕ್ತಿ ಎಷ್ಟಿದೋ ಗೊತ್ತಿಲ್ಲ, ಅವರಿಗೆ ನೆರಳಿದೇನ ಅಂತ ಗೊತ್ತಿಲ್ಲ. ಆದರೂ ಕೂಡ ಸಮಾಜದಲ್ಲಿ ನಿರ್ಗತಿಕರಿಗೆ, ಬಡವರಿಗೆ, ಬಗ್ಗರಿಗೆ, ಅಂಗವಿಕಲರಿಗೆ, ವಿಕಲಚೇತನರಿಗೆ ಪ್ರತಿಯೊಬ್ಬರಿಗೂ ಕೂಡ ಏನಿವತ್ತು ತಮ್ಮದೇ ಆದ ಒಂದು ಸೇವೆ ಮಾಡುವಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ. ಅದೇ ರೀತಿಯಲ್ಲಿ ನಾವು ಮನುಷ್ಯರು ಬದುಕಿದ್ದಾಗ ಮಾಡ್ತಕ್ಕಂಥ ಸೇವೆಗಳು ಬೇರೆ, ಸತ್ತ ಹೆಣಕ್ಕೆ ಶೋಭೆ ತರ್ತಕ್ಕಂಥ ಕೆಲಸವನ್ನು ಹನುಮಂತ ಕೋಟೆಯವರು ಮಾಡ್ತಾ ಇದ್ದಾರೆ. ಆ ಒಂದು ಏನು ಇವತ್ತು ಹೆಣಗಳು, ಅನಾಥ ಶವಗಳು ಬೀದಿ ಬದಿಯಲ್ಲಿ ಬಿದ್ದಿರ್ತಾವ, ಅವುಗಳಿಗೆ ಶೃಂಗಾರ ಮಾಡಿ ಆ ಒಂದು ಶವಕ್ಕೆ ಏನು ಆ ಒಂದು ಭೂಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸಹೋದರ ಹನುಮಂತ ಕೋಟೆಯವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಸೇವೆಗಳು ಎಲ್ಲರಿಗೂ ಬರೋದಿಲ್ಲ. ಅವರ ಒಂದು ಸೇವೆ ಮುಂದೆ ನಮ್ಮ ಸೇವೆಗಳು ಶೂನ್ಯ ಅಂತಾನೆ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಅದೇ ರೀತಿ ಮುದ್ದು ಮಕ್ಕಳೇ, ನಿಮಗೆ ಇವತ್ತು ಮಹಿಳಾ ಸಮಾನತೆ ಬಗ್ಗೆ ಒಂದೆರಡು ಮಾತನಾಡಲು ಬಯಸ್ತಾ ಇದ್ದೀವಿ. ಮಹಿಳಾ ಸಮಾನತೆಯಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಬಹಳ ವರ್ಷಗಳ ಕಾಲದಿಂದ 33 ಮೀಸಲಾತಿಯನ್ನ ಇನ್ನೂ ಮುಂದೂಡಿಸಿಕೊಂಡಿದ್ದಾರೆ. 33 ಮೀಸಲಾತಿ ಜಾರಿ ತರ್ತೀವಿ ಅಂತ ಹೇಳ್ತಿದ್ರೆ ಮಂಡನೆ ಮಾಡಿದಾರೆ, ಬಟ್ ಇನ್ನೂ ಜಾರಿ ತಂದಿಲ್ಲ. ಅದಕ್ಕೆ ಸಾಕಷ್ಟು ಕಾಲಾವಕಾಶ ತಗೊಳ್ತಾ ಇದ್ದಾರೆ. ಇವತ್ತು ನಮಗೆಲ್ಲ ಇದ್ರೂ ಕೂಡ ನಾವುಗಳು ಕಣ್ಣಾರ ನೋಡ್ತಾ ಇದ್ದೀವಿ. ನೀವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಭಯದಿಂದ ಹೋಗ್ತಾ ಇದ್ದೀರಾ, ಭಾಳ ಮುಜುಗರದಿಂದ ಹೋಗ್ತಿದ್ದೀರಾ. ಶಾಲೆಗಳಲ್ಲಿ ಸುಮಾರು ಏನಲ್ಲ ಕೆಲವೊಂದು ಅನುಭವಗಳನ್ನು ಅನುಭವಿಸ್ತಿರ್ತೀರ, ಅದೆಲ್ಲ ನಮಗೂ ಗೊತ್ತಿದೆ. ಆ ಸಮಾನತೆ ಬರಬೇಕಂತಂದ್ರೆ ನೀವು ಈಗಿಂದಲೇ ಜಾಗೃತರಾಗಬೇಕು. ಆ ಸಮಾನತೆಗಾಗಿ ನೀವು ಪ್ರತಿಯೊಂದರಲ್ಲೂ ಕೂಡ ಮುಂಚೂಣಿ. ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದಿದ್ದೀವಿ, ಹಾಗಾದರೆ ಸ್ವಾತಂತ್ರ್ಯತೆಯಲ್ಲಿ ನಾವು ಮುಂದಿಲ್ಲ. ಹೌದಿಲ್ಲಮ್ಮ? ಸ್ವಾತಂತ್ರ್ಯ ಇದೆನಾ ನಮಗೆ? ಹಾಂ, ಎಲ್ಲೇ ಕೆಲವೊಂದು ಜಾಗದಲ್ಲಿ ನಮ್ಗೆ ಕಡಿವಾಣ ಆಗ್ತಾ ಇರ್ತಾರೆ. ನಮಗೆಲ್ಲ ಬೇರೆ ಬೇರೆ ಆಶೆಗಳಿದ್ದಾವೆ, ಸುಮಾರು ಆಶೆಗಳಿದ್ದಾವೆ. ಸಮಾಜದಲ್ಲಿ ಈ ರೀತಿ ಇರಬೇಕು, ನಾನು ಹಿಂಗೆ ಬದುಕಬೇಕು, ನಾನು ಹಿಂಗೆ ಸಾಧನೆ ಮಾಡಬೇಕು, ನಾನು ಏನು ದೊಡ್ಡ ದೊಡ್ಡ ಮಹನೀಯರ ಏನು ಮಾಡಿದಾರೆ ಅಂತ ಒಂದು ಕಾರ್ಯಸಾಧನೆ ನಾವು ಮುಂದೋಗ್ಬೇಕಂತ ನಮ್ಮ ಆಶೆಗಳು ಭಾಳಷ್ಟು ಇರ್ತಾವೆ. ಇವತ್ತು ಹೆಣ್ಮಕ್ಳು ಅಡುಗೆ ಮನೆಯಿಂದ ಅಂತರಿಕ್ಷಕ್ಕೆ ಹೋಗಿದ್ದಾಳೆ. ಆದರೆ ಕೆಲವೊಂದು ನಿದರ್ಶನದಲ್ಲಿ ನಾವು ಭಾಳ ಹಿಂದುಳಿದಿದ್ವಿ, ಸಮಾನತೆಯಲ್ಲಿ ಕೂಡ ಹಿಂದುಳಿದಿದ್ವಿ. ಈ ಸಮಾನತೆಯನ್ನು ನಾವು ತಗೊಳ್ಬೇಕಾದ್ರೆ ನಮ್ಮದೇ ಆದ ಶ್ರಮಗಳನ್ನು ನಾವು ಮುಗಿಸ್ಬೇಕು. ಹೆಚ್ಚು ನಮ್ಮ ಮಕ್ಕಳು, ಹೆಣ್ಮಕ್ಳು ಶಿಕ್ಷಣಕ್ಕೆ ಒತ್ತು ಕೊಡ್ರಿ. ನೀವು ಸಣ್ಣ ಪುಟ್ಟದಲ್ಲ, IAS ಆಫೀಸರು, ಇಂಜಿನಿಯರು, ಡಾಕ್ಟರ್ ಆಗ್ತಕ್ಕಂಥ ಕನಸುಗಳನ್ನೇ ನೀವು ಕಟ್ಟಿಕೊಳ್ಳ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ನಾವು ಬಡವರಾಗಿರ್ಬೋದು, ಆದರೆ ನಮ್ಮ ಕನಸುಗಳು ದೊಡ್ಡದಾಗಿರ್ಬೇಕಂತ ಹೇಳುತ್ತಾ ಇವತ್ತೇನು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವಕಾಶ ಮಾಡಿಕೊಡ್ತಂತ ನಮ್ಮ ಸಹೋದರ ಹನುಮಂತ ಕೋಟೆಯವರಿಗೂ ಮತ್ತು ನಿಮಗೆಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಅಲಂಕರಿಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರುವ ಹಾಗೂ ನಮ್ಮ ಸಮುದಾಯದ ಧೀಮಂತ ನಾಯಕರಾಗಿರ್ತಕ್ಕಂಥ ಬಾಲಸ್ವಾಮಿ ಕೊಡ್ಲಿ ಅಣ್ಣವರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಹಾಗೂ ನಮಗೂ ಯಾವಾಗಲೂ ನಮ್ಮ ಒಂದು ಸೇವೆಗೆ ಮಾರ್ಗದರ್ಶನಾಗಿ ಅನೇಕ ಸ್ಫೂರ್ತಿಗಳಾಗಿ ಈ ರೀತಿ ಹೋಗ್ಬೇಕಂತ ಸಲಹೆ ನೀಡ್ತಕ್ಕಂಥ ನಮ್ಮ ಹಿರಿಯ ಹೋರಾಟಗಾರರು ವೀರೇಶ್ ಹುಲಗುಂಚಿ ಸಾಹೇಬರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಯುವ ಚೈತನ್ಯ ಹೋರಾಟಗಾರ ಈಗಾಗಲೇ ಬಹಳಷ್ಟು ದಿನನಿತ್ಯ
ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸಬೇಕೆನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ನಮ್ಮ ಶ್ರೀ ಮುದ್ದಿನಗುಡಿ ಶರಣ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಅದರ ಭಾಗವಾಗಿ ಏನಿವತ್ತು ನಾವೆಲ್ಲರೂ ಮಹಿಳೆಯರು ಮನೆಯಲ್ಲೇ ಕೂತು ಮತ್ತು ಉನ್ನತವಾದಂಥ ಶಿಕ್ಷಣ ಪಡೆದು ಮತ್ತೆ ನಾವು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಕ್ಕಂಥ ಸಮಾಜದಲ್ಲಿ ಇವತ್ತು ಒಬ್ಬ ಮಹಿಳೆ ತನ್ನದೇ ಆದಂಥ ಸುಮಾರು 25-30 ವರ್ಷಗಳಿಂದ ನಿರಂತರವಾಗಿ ಸಮಾಜದ ಅನೇಕ ನೊಂದಂಥ ಮಹಿಳೆಯರಿಗೆ, ದೀನ ದಲಿತರಿಗೆ, ಅನೇಕರಿಗೆ ನ್ಯಾಯ ಕೊಡಿಸುವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ಮಹಿಳಾ ಸಬಲೀಕರಣದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯರಾಯ ಮೇಡಮ್ ಅವರಿಗೆ, ಹಾಗೆ ಅದೇ ರೀತಿ ಈಗಾಗಲೇ ಭಾರತೀಯ ಸೇವಾ ಸಮಿತಿಯ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಹಾರಾ ಬೇಗಂ ಅವರಿಗೆ ಮತ್ತು ಇನ್ನೂ ಅನೇಕ ನಮ್ಮ ರಾಯಚೂರು ಜಿಲ್ಲೆ 7 ತಾಲೂಕಿನ ಮಹಿಳೆಯರು ಸಹ ಆಗಮಿಸಿದ್ದಾರೆ. ಅವರಿಗೂ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಹಾಗೂ ನಮ್ಮ ಕರೆಪಣ್ಣವರು ಯಾವಾಗಲೂ ಬಹಳಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮ ದಲಿತರ ಜೊತೆಗೆ ಬಹಳಷ್ಟು ಅನ್ಯೋನ್ಯತೆ ಬಾಂಧವ್ಯತೆ ಹೊಂದಿರತಕ್ಕಂಥ ಕರೆಪಣ್ಣರಿಗೂ ಸಹ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಅದರ ಭಾಗವಾಗಿ ನಮ್ಮ ಏನು ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಅವರು ಬಹಳಷ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ ಅಂದಾಗ ಸರಳವಾಗಿ ನಮ್ಮ ಜೊತೆ ಮಾಡ್ರಪ್ಪ ಅಂತ ಬಹಳಷ್ಟು ನಮಗೆ ಸ್ಫೂರ್ತಿ ಮಾರ್ಗದರ್ಶನ, ನಮಗೆ ಯಾವಾಗಲೂ ನಾವು ನಿಮ್ಮ ಜೊತೆಗಿರ್ತೀವಿ, ನೀವು ನಮ್ಮ ಜೊತೆಗಿರ್ತೀವಿ ಅಂತ ನಮ್ಮ ಜೊತೆಗಿರ್ತಕ್ಕಂಥ ಪ್ರಿನ್ಸಿಪಲ್ ಸಾರ್ ಅವರಿಗೆ ಮತ್ತು ನಮ್ಮ ಈ ಪ್ರಿನ್ಸಿಪಲ್ ಸಾರ್ ಅವರಿಗೆ ಸಹ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವು ವಿಶೇಷವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶ ನಾವು ತಿಳ್ಕೊಳ್ಳತಕ್ಕಂಥದ್ದು ಏನಂದ್ರೆ, ಇವತ್ತು ನಾವೆಲ್ಲರೂ ಭಾರತ ದೇಶದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಭಾರತದ ನೆಲದಲ್ಲಿ ನಾವೆಲ್ಲರೂ ಏನೆಲ್ಲ ಕನಸುಗಳನ್ನು ಕಟ್ಟಿಕೊಂಡು ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಹುಟ್ಟಿರ್ತಕ್ಕಂಥ ಕಲಕತ್ತಾ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿ ಮದರ್ ತೆರೇಸಾ ಅವರು ತನ್ನದೇ ಆದಂಥ ತಾನು ಏನಾದರೂ ತನ್ನ ಜೀವನಕ್ಕಾಗಿ, ತನ್ನ ಒಂದು ಕುಟುಂಬಕ್ಕಾಗಿ ಬದುಕಬೇಕಾಗಿರ್ತಕ್ಕಂಥ ಒಬ್ಬ ತಾಯಿ ಮದರ್ ತೆರೇಸಾ ತನ್ನೆಲ್ಲ ಆಶಾ ಆಕಾಂಕ್ಷೆಗಳನ್ನ ಬದಿಗೊತ್ತಿ ಈ ದೇಶದ ನೆಲ ಜಲ, ಈ ದೇಶದ ಏನು ದುರ್ಬಲರ, ಈ ದೇಶದ ಏನೋ ಅನೇಕ ರೋಗಿ ಋತುಗಳಿಗೆ ತನ್ನದಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಅಮ್ಮ ತಾಯಿ ಮದರ್ ತೆರೇಸಾ ಅವರು ಆದರ್ಶಗಳನ್ನ ಸಮಾಜದಲ್ಲಿ ಏನು ಇವತ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅದನ್ನು ತಿಳಿದುಕೊಳ್ಳಲಿ, ತಿಳಿದುಕೊಂಡು ಆ ಒಂದು ಮಾರ್ಗದರ್ಶನದ ಮೂಲಕ ಅನೇಕ ಜನರಿಗೆ ಸಹಾಯ ಮಾಡುವ ಗುಣಗಳನ್ನು ತಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಎನ್ನುವ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಇದು ಸುಮಾರು 4 ವರ್ಷಗಳಿಂದ ನಾನು ಮಾಡಿಕೊಂಡು ಬಂದಿದ್ದೇನೆ. ತಾಯಿ ಮದರ್ ತೆರೇಸಾ ಕಾರ್ಯಕ್ರಮ ವಿಭಿನ್ನವಾಗಿ ಮಾಡಿಕೊಂಡು ಬಂದಿದ್ದೇನೆ. ಒಂದು ರೀತಿ ಅಲ್ಲ, ಹಲವಾರು ರೀತಿ. ಒಂದು ದಿನ ಜಯಂತಿ ಬಸ್ ಸ್ಟ್ಯಾಂಡಲ್ಲಿ ಊಟದ ವ್ಯವಸ್ಥೆ, ಒಂದು ದಿನ ಜಯಂತಿ ಅನಾಥಾಶ್ರಮಗಳಲ್ಲಿ ಅನೇಕ ವಿಭಿನ್ನವಾದಂತಹ ಸೇವಾ ಕಾರ್ಯಕ್ರಮಗಳು ತಾಯಿ ಮದರ್ ತೆರೇಸಾ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇನೆ. ವಿಶೇಷ ಈ ಒಂದು ತಾಯಿ ಮದರ್ ತೆರೇಸಾ ಕಾರ್ಯಕ್ರಮದ ಜೊತೆಗೆ ಮಹಿಳಾ ಸಮಾನತೆ ದಿನ ಬಂದಿರ್ತಕ್ಕಂಥ ನೋಡಿ ಹೆಂಗಿದೆ. ಮಹಿಳಾ ಸಮಾನತೆ ದಿನ ಈ ದೇಶಕ್ಕೆ ತನ್ನದೇ ಆದಂಥ ಸೇವೆ ಸಲ್ಲಿರ್ತಕ್ಕಂಥ ತಾಯಿ ಮದರ್ ತೆರೇಸಾ ಸಹ ಒಬ್ಬ ಮಹಿಳೆಯರು. ಅದರ ಜೊತೆಗೆ ಅದರ ಜೊತೆಗೆ ಬಂದಿರತಕ್ಕಂಥದ್ದು ಮಹಿಳಾ ಸಮಾನತೆ ದಿನ. ಇವತ್ತು ನೋಡ್ತಾ ಇದ್ದೀವಿ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಜೀವನ ಮಾಡಬೇಕಾದ್ರೆ ಇನ್ನೂ ನಮಗೆ ಈಗಾಗಲೇ ನಾವು ಸ್ವತಂತ್ರ ದಿನಾಚರಣೆ ಮೊನ್ನೆ ಮಾಡಿದ್ವಿ. ಸ್ವತಂತ್ರ ಈ ದೇಶದಲ್ಲಿ ಇನ್ನೂ ನಮಗೆ ಸ್ವತಂತ್ರ ಸಿಕ್ಕಿಲ್ಲ. ಯಾವ ಸ್ವತಂತ್ರ ಸಿಕ್ಕಿಲ್ಲ ಅಂದ್ರೆ ನಮಗೆ ಬಹಳಷ್ಟು ನಾವು ಕಟ್ಟಿಕೊಂಡಿರ್ತಕ್ಕಂಥ ಆಸೆಗಳನ್ನೇ ಈಡೇರಿಸುವಂತ ಸ್ವತಂತ್ರಗಳು ಸಿಕ್ಕಿಲ್ಲ, ಸಮಾನತೆ ಸ್ವತಂತ್ರಗಳು ಸಿಕ್ಕಿಲ್ಲ. ನಾವು ನಮ್ಮದೇ ಆದಂಥ ಒಂದು ಏನಾದರೂ ಒಂದು ನಿರ್ಣಯಗಳನ್ನು ಕೈಗೊಂಡು ಅದನ್ನ ಆಸೆಗಳನ್ನು ಈಡೇರಿಸಬೇಕನ್ನೋ ಸ್ವತಂತ್ರಗಳು ಸಿಕ್ಕಿಲ್ಲ. ಆ ಎಲ್ಲ ಸ್ವಾತಂತ್ರ್ಯಗಳು ಸಿಗಬೇಕು. ಆ ಸ್ವತಂತ್ರ ಜೊತೆಗೆ ನಾವೆಲ್ಲರೂ ಅದರ ಜೊತೆಗೆ ನಾವು ನಿನ್ನೆನೇ ಮಾಡಬೇಕಾಗಿತ್ತು. ನಿನ್ನೆ ಒಂದು ಏನು ಈದ್ ಮಿಲಾದ್ ಹಬ್ಬ ಇರುವ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನು ಮುಂದೂಡಿಸಿ ಸಾರಲ್ಲಿ ನಾನು ಮನವಿ ಮಾಡಿಕೊಂಡೆ. ಸರ್, ತಮ್ಮ ಒಂದು ಏನು ತಾಯಿ ಮದರ್ ತೆರೇಸಾ ಜನ್ಮದಿನ ಕೇಕ್ ಕಟ್ ಮಾಡಿ ಈ ಒಂದು ಉತ್ತಮವಾದ ನಮ್ಮ ಏನು ಸರ್ಕಾರಿ ಶಾಲೆ ಓದುವ ಬಡ ಮಕ್ಕಳ ಜೊತೆ ಈ ತಾಯಿ ಮದರ್ ತೆರೇಸಾವನ್ನ ನಾನು ಮಾಡ್ತೀನಿ ಅಂದಾಗ ಸರಳವಾಗಿ ಸರ್ ಅವರು ನಮ್ಮ ಜೊತೆಗೆ ಹೃದಯ ಮನಸ್ಸಿನಿಂದ ಮಾಡ್ರಿ ಅಂತ ನಮಗೆ ಅಪ್ಪಣೆ ನೀಡತಕ್ಕಂಥದ್ದು ಬಹಳ ಸಂತೋಷಕರ ವಿಷಯ. ಅದರ ಭಾಗವಾಗಿ ಇವತ್ತು ನನಗೆ ಈ ವೇದಿಕೆಯಲ್ಲಿ ಹೆಚ್ಚು ಮಾತನಾಡೋಕ್ಕೆ ನನಗೆ ಯಾಕಂದ್ರೆ ಸಮಯ ಅಭಾವ ಇದೆ. ಯಾಕಂದ್ರೆ ಹಿರಿಯರಿದ್ದಾರೆ ನಮಗೆ ಈಗಾಗಲೇ ಅನೇಕ ಈಗ ಅವರ ನೂರೇ ನಾವು ಸಂಘಟನಾ ಜೀವನದಲ್ಲಿ ಬಂದಿರತಕ್ಕಂಥವ್ರು. ಹಾಗಾಗಿ ತಾಯಿ ಮದರ್ ತೆರೇಸಾ ಅವರ ಏನವೆಲ್ಲ ಕನಸುಗಳವ, ನೀವು ಸಹ ಆ ಕನಸುಗಳನ್ನು ಈಡೇರಿಸೋದ್ರ ಜೊತೆಗೆ ನೀವು ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ, ತಂದೆ ತಾಯಿಗೆ ಒಳ್ಳೆ ಕೀರ್ತಿ ತರುವ ಏನು ಈ ದೇಶದ ಅನೇಕ ಮಹಿಳೆಯರು, ಎಷ್ಟೋ ಜನ ಮಹಿಳೆಯರು ಈ ದೇಶದ ತಮ್ಮದೇ ಆದಂಥ ಸಮಾಜದ ಕೊಡುಗೆ ನೀಡಿರ್ತಕ್ಕಂಥ ಮಹಿಳೆಯರ ಒಂದು ಆದರ್ಶವನ್ನು ತಮ್ಮ ಎದೆಗಳಲ್ಲಿ ಅಳವಡಿಸಿಕೊಂಡು ತಂದೆ ತಾಯಿಗಳಿಗೆ IAS IPS ಏನು KS ಇಂಥವೆಲ್ಲ ನೀವು ಗುರಿಯನ್ನು ಇಟ್ಟುಕೊಂಡು ಸಾಧಿಸಿರಿ. ಯಾಕಂತೇಳಿ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಹಿಳೆಯರಿಗೆ ಸಮಾನತೆ ಇಲ್ಲ. ಮಹಿಳೆಯರಿಗೆ ಎಲ್ಲಾದರೂ ಕಾಲೇಜಿಗೆ ಓದಬೇಕಂತ ಬರ್ಬೇಕಂದ್ರೆ ಅವರು
ಬಹಳಷ್ಟು ಏನು ಹದ್ದಿನ ಕಣ್ಣೆತ್ತಿಕೊಂಡು ಬರ್ತಕ್ಕಂಥ ಪರಿಸ್ಥಿತಿಗಳಿದ್ದಾವೆ. ಹಾಗಾಗಿ ತಾವು ತಮ್ಮ ಏನು ಇರ್ತಕ್ಕಂಥ ಸಮಾಜದಲ್ಲಿ ಅವೆಲ್ಲವನ್ನು ಎದುರಿಸಿ ನೀವು ಅನ್ಕೊಂಡಿರುವ ಆಸೆಗಳನ್ನು ಈಡೇರಿಸಿರಿ. ಈಗಾಗಲೇ ತಾಯಿ ಮದರ್ ತೆರೇಸಾ ಒಂದು ಕೇಕ್ ಅನ್ನು ಕಟ್ ಮಾಡಿ ಮತ್ತು ಚಾಕ್ಲೇಟ್ ಮತ್ತು ನೋಟ್ ಬುಕ್ಗಳನ್ನು ವಿತರಿಸುವ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಬಹಳ ಈಗಾಗಲೇ 7 ತಾಲೂಕಿನ ಮಹಿಳೆಯರು ಅಧ್ಯಕ್ಷರು ಸಹ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಅಂತ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ವಂದನೆ ಸಲ್ಲಿಸುತ್ತೇನೆ. ಅಧ್ಯಕ್ಷತೆಯನ್ನ ನನಗಿಂತಲೂ ಮುಖ್ಯವಾಗಿ ಹನುಮಂತಪ್ಪ ಕೋಟೆಯವರೇ ವಹಿಸುವುದು ಈ ಕಾರ್ಯಕ್ರಮಕ್ಕೆ ಸೂಕ್ತ. ಅದರ ನೇತೃತ್ವದ ಅಧ್ಯಕ್ಷರು ಅವರು, ಅವರಿಗೆ ಈ ಘನ ಅಧ್ಯಕ್ಷತೆ ಸಲ್ಲಬೇಕನ್ನೋದು ನನ್ನ ಆಶಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಹಿರಿಯ ಹೋರಾಟಗಾರರು ಸೋದರ ವೀರೇಶ್ ಹುಡುಗುಂಚಿಯವರೇ, ಯುವ ಹೋರಾಟಗಾರರಾದಂಥ ಶರಣ್ ಮುದ್ನಗುಡ್ಡಿ ಅವರೇ, ಹಾಗೂ ಮಹಿಳಾ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದಂಥ ಸೋದರಿ ರಾಣಿ ಅವರೇ, ಹಾಗೂ ಕರಿಯಪ್ಪ ಅವರೇ, ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಮಲ್ಲೇಶಪ್ಪ ಅವರೇ, ಹಾಗೂ ಗುರುಗಳೇ, ಹಾಗೂ ವಿವಿಧ ತಾಲೂಕಿನಿಂದ ಬಂದಂಥ ಮಹಿಳಾ ಅಧ್ಯಕ್ಷರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನೆಲ್ಲ ಈ ಕಾಲೇಜಿನ ವಿದ್ಯಾರ್ಥಿನಿಯರೇ, ಹೆಚ್ಚಿಗೆ ಏನು ಮಾತಾಡಲ್ಲ. ಇವತ್ತೇನು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಂತಂದ್ರೆ ಆ ಕಾರ್ಯಕ್ರಮ ನೇತೃತ್ವವನ್ನ ಶ್ರಮಿಸಿದಂತ, ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತ ಆ ಮಹನೀಯರನ್ನ ಅಧ್ಯಕ್ಷರನ್ನ ನೆನೆಸದೆ ಯಾವ ಕಾರ್ಯಕ್ರಮದ ಮಾತುಗಳು ಅಷ್ಟು ಸೂಕ್ತ ಅಲ್ಲಂತ ನನ್ನ ಭಾವನೆ. ಅದಕ್ಕೋಸ್ಕರ ಇವತ್ತು ಈ ಮಾನವಿಯಲ್ಲಿ ಯಾವುದೇ ಫಲ ಅಪೇಕ್ಷೆ, ಯಾವುದೇ ಜನರಿಂದ ಏನನ್ನೂ ಬಯಸದೆ, ದೇವರು ನನಗೆ ಒಂದು ತುತ್ತು ಅನ್ನ ಕೊಟ್ಟಿದ್ದಾನೆ, ಅದರ ಮುಖಾಂತರ ನಾನು ಬದುಕ್ತಾ ಇದ್ದೀನಿ. ಬಟ್ ನನ್ನಿಂದ ಇನ್ನಿತರರಿಗೆ ಏನಾದರೂ ಒಂದು ಸಹಾಯ ಆಗಲಿ ಎಂಬ ಉದ್ದೇಶದಿಂದ ತನ್ನ ಕುಟುಂಬದ ಜೊತೆಗೆ ಈ ಸಮಾಜದ ಕುಟುಂಬಗಳನ್ನು ಸಂತೈಸುವಂತ ಕಾರ್ಯದಲ್ಲಿ ತೊಡಗಿರುವಂತ ಹನುಮಂತಪ್ಪ ಕೋಟೆಯವರಿಗೆ ನಾವು ನೆನೆಸಲೇಬೇಕು ಮತ್ತು ಅವರಿಗೆ ನಮ್ಮದೊಂದು ಸೆಲ್ಯೂಟ್ ಅನ್ನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿ ಹೋರಾಟದ ಜೀವನ ಅಷ್ಟು ಸುಲಭವಲ್ಲ. ಹೋರಾಟ ಯಾವಾಗಲೂ ವೈಯಕ್ತಿಕಗೋಸ್ಕರ ಯಾರು ಹೋರಾಟ ಮಾಡಲ್ಲ. ಈ ಸಮಾಜದಲ್ಲಿ ತನಗಿರುವಂತ ಆ ಶಕ್ತಿಯಿಂದ ಅಬಲೆಯರಿಗೆ, ಅಶಕ್ತರಿಗೆ, ಕೈಲಾಗಲಾರ್ದಂಥವರಿಗೆ, ಅವ್ರಿಗೆ ಯಾವುದೇ ಬೆಂಬಲ ಇರಲಾರ್ದಂಥ ಜನಗಳಿಗೆ, ಸಮಾಜಕ್ಕೆ ಶಕ್ತಿ ಕೊಡುವಂತ ಕೆಲಸದ ಹೋರಾಟ ಏನಿದೆಲ್ಲ ಅದು ಬಹಳ ಕಷ್ಟಕರವಾದಂಥ ಕೆಲಸ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಹನುಮಂತಪ್ಪ ಕೋಟೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಹಲವಾರು ಜನರು ನಗ್ತಾರೆ, ಹಲವಾರು ಜನರು ಅಪಹಾಸ್ಯ ಮಾಡ್ತಾರೆ. ಬಟ್ ಹನುಮಂತಪ್ಪ ಕೋಟೆ ಮಾಡುವಂತ ಆ ಕೆಲಸ ಏನಿದೆಲ್ಲ, ಆ ತ್ಯಾಗದ ಪ್ರತಿಫಲ ಯಾರಿಗೆ ಮುಟ್ಟುತ್ತಾ ಅವರಿಗೆ ಮಾತ್ರ ಹನುಮಂತಪ್ಪ ಕೋಟೆಯವರ ತ್ಯಾಗದ ಪ್ರತಿಫಲ ಗೊತ್ತಾಗುತ್ತೆ ಎಂಬ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಗೆಳೆಯರು ಹೇಳಿದರು, ಹನುಮಂತಪ್ಪ ಕೋಟೆಯವರು ಮತ್ತೆ ಎಲ್ಲ ಸಂಘಟಕರು ಅವ್ರ ಜೊತೆಗೆ ಸೇರಿರುವಂತ ಹಲವಾರು ಗೆಳೆಯರು ಸತ್ತವರಿಗೆ ಶವಪೆಟ್ಟಿಗೆಯನ್ನು ಕೊಡುವಂಥದ್ದು, ಬಟ್ಟೆ ಇರಲಾರ್ದಂಥವ್ರಿಗೆ ಬಟ್ಟೆ ಕೊಡುವಂಥದ್ದು, ನೀರಿರ್ಲಾರ್ದಂಥವ್ರಿಗೆ ನೀರು ಕೊಡುವಂಥದ್ದು, ಅಥವಾ ಆಸರೆ ಇರಲಾರ್ದಂಥವರಿಗೆ ಆಸರೆ ಕೊಡೋದಕ್ಕೋಸ್ಕರ ಆಡಳಿತ ಯಂತ್ರಾಂಗದ ಜೊತೆಗೆ ಹೋರಾಟ ಮಾಡುವಂಥದ್ದು, ಮತ್ತು ಅಬಲೆಯರಿಗೆ ಏನಾದರೂ ಅನ್ಯಾಯ ಆದಾಗ, ಅತ್ಯಾಚಾರ ಆದಾಗ, ದೌರ್ಜನ್ಯ ಆದಾಗ ಮುಂಚೂಣಿಯಲ್ಲಿ ನಿಂತು ಅದನ್ನು ಎದುರಿಸುವಂತ ಹೋರಾಟದಲ್ಲಿ ಭಾಗವಹಿಸುವಂತ ಹನುಮಂತಪ್ಪ ಕೋಟೆಯವರ ನಿಜವಾಗಲೂ ಮೆಚ್ಚುವಂತ ಕೆಲಸ ಅಂತ ನಾನು ಬಹಳ ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಹನುಮಂತಪ್ಪ ಕೋಟೆ ಬಯಸುವಂಥದ್ದು ದುಡ್ಡಲ್ಲ ಅಥವಾ ಇನ್ನಿತರ ಏನು ಆಸೆ ಆಕಾಂಕ್ಷೆ ಅಲ್ಲ, ನಿಮ್ಮೆಲ್ಲರ ಪ್ರೋತ್ಸಾಹ ಮುಖ್ಯ. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಹನುಮಂತಪ್ಪ ಅವರೇ, ನೀವು ಮುಂದುವರೆಸಿ ನಿಮ್ಮ ಕೆಲಸ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಎಂಬ ಧೈರ್ಯ ಕೊಡುವಂಥದ್ದೇ ಅವರಿಗೆ ನಾವು ಕೊಡುವಂತ ಕೊಡುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ಮದರ್ ತೆರೇಸಾ ಅವರ ಜಯಂತಿ, ಮದರ್ ತೆರೇಸಾ ಅವರ ಜಯಂತಿ, ಮದರ್ ತೆರೇಸಾ ಅಂತಂದ್ರೆ ತ್ಯಾಗಕ್ಕೆ
ಒಂದು ಸಾಕ್ಷಿ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಮದರ್ ತೆರೇಸರನ್ನು ನೆನೆಸುವಂಥದ್ದು ಯಾವ ಶಬ್ದದ ಮುಖಾಂತರ ನಾವು ನೆನೆಸ್ಬೇಕು? ತ್ಯಾಗ ಎಂಬ ಶಬ್ದದ ಮುಖಾಂತರ ಅವರನ್ನು ನೆನೆಸ್ಬೇಕಾಗತ್ತೆ. ಯಾಕೆಂತಂದ್ರೆ ಅವರು ಎಲ್ಲವನ್ನೂ ತ್ಯಾಗ ಮಾಡಿದ್ರು. ಮನೆಯನ್ನ ತ್ಯಾಗ ಮಾಡಿದ್ರು. ತನ್ನ ಕುಟುಂಬ ಅಂತಂದ್ರೆ ಅವ್ರು ಮದುವೆ ಆಗಿಲ್ಲ, ತನ್ನ ಕುಟುಂಬಸ್ಥರು ಅಕ್ಕ ತಂಗಿ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಕುಷ್ಠರೋಗದಿಂದ ಬಳಲುತ್ತಿದ್ದಾರೆ, ಯಾರು ವಿಧವೆಯರಿದ್ದಾರೆ, ಯಾರು ಅಬಲೆ ಮಹಿಳೆಯರಿದ್ದಾರೆ, ಯಾರಿಗೆ ಆಸರೆ ಇಲ್ಲ, ಅಂಥವ್ರೆಲ್ಲರಿಗೋಸ್ಕರ ಒಂದು ಸಂಸ್ಥೆಯನ್ನು ಕಟ್ಟಿ ಈಗೇನು ನಮ್ಮ ಹನುಮಂತಪ್ಪ ಕೋಟೆ ಮಾಡ್ತಾ ಇದ್ದಾರಲ್ಲ, ಪ್ರಾರಂಭವಾಗಿದ್ದು ಅದೇ ರೀತಿಯಲ್ಲೇ, ಅವರು ಕೂಡ ಅದೇ ರೀತಿಯಲ್ಲೇ ಪ್ರಾರಂಭ ಮಾಡಿದರು. ಏನು ವಿದೇಶದಿಂದ ಬಂದು ಒಬ್ಬ ಮಹಿಳೆ ನೋಬೆಲ್ ಪ್ರೈಸ್ ಅನ್ನು ಪಡೆಯುವಂತ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡ್ತಾಳೆ ಅಂತಂದ್ರೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಇವತ್ತು ನಿಮ್ಮಲ್ಲಿ ಕುಳಿತಿರುವಂಥದ್ದವರು ಯಾರು ಹಿಂಗೇನೆ ಇರ್ತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಾಧನೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತ ಕೆಲಸ ಆಗಬಹುದು. ಅದು ಇಂಥ ಮಹನೀಯರ ರೂಪರೇಷೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡಾಗ ಇವತ್ತು ಮದರ್ ತೆರೇಸ್ ಅವರು ಕೇವಲ ಸೇವಾ ಮನೋಭಾವ ಹೊಂದಿದ್ದಲ್ಲ, ಸೇವೆಯಿಂದ ಪ್ರಸಿದ್ಧಿ ಆದಂಥವರಲ್ಲ, ಅವರು ಈ ಪ್ರಪಂಚಕ್ಕೆ ಶಾಂತಿ ಮುಖಾಂತರ ಪ್ರತಿಯೊಬ್ಬರನ್ನ ಗೆಲ್ಲಬಹುದು ಎಂಬ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಂತ ಮಹಿಳೆ ಯಾರಾದ್ರಿದ್ರೆ ಅದು ಮದರ್ ತೆರೇಸ್ ಎಂಬ ಮಾತನ್ನು ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ ಎಂಬ ಮಾತನ್ನು ಹೇಳ್ತೀನಿ. ಇವತ್ತು ನೋಡಿ, ಅವರು ಕ್ರೈಸ್ತ ಧರ್ಮದಲ್ಲಿ ಸನ್ಯಾಸಿನಿಯಾಗಿ ಇದ್ರು ಕೂಡ ಈ ಸಮಾಜದಲ್ಲಿರುವಂತಹ ಹಿಂದೂ, ಮುಸ್ಲಿಮು, ಕ್ರೈಸ್ತರು, ಜೈನರು, ಇನ್ನಿತರ ಹಲವಾರು ಜಾತಿಯ, ಜನಾಂಗದ, ಧರ್ಮದ ಜನರಿಗೆ ಸಂತೈಸುವಂಥದ್ದು, ಕುಷ್ಠರೋಗಿಗಳನ್ನು, ರೋಗಿಗಳನ್ನು, ಮಹಿಳೆಯರನ್ನು, ಅನಾಥರನ್ನು, ಯಾರೋ ಎಲ್ಲಿ ಬಿಟ್ಟು ಹೋದಂಥ ಮಕ್ಕಳನ್ನು ಸಲುವಂಥ ಕೆಲಸ ಯಾರಾದರೂ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಮಾಡಿದ್ದಾದ್ರೆ ಅದು ಮದರ್ ತೆರೇಸ್ ಅವರು ಎಂಬ ಮಾತನ್ನು ಕೂಡ ಇವತ್ತು ನಾವೆಲ್ಲರೂ ಜ್ಞಾಪಕ ಮಾಡಿಸಬೇಕಾಗಿದೆ. ಹೆಚ್ಚಿಗೆ ಮಾತಾಡಲೇ ವಿದ್ಯಾರ್ಥಿನಿಯರೇ, ನಿಮಗೊಂದು ಕಿವಿ ಮಾತು, ಯಾರಿಗೂ ಅಸಾಧ್ಯವಾದ್ದು ಯಾವುದಿಲ್ಲ, ಅಸಾಧ್ಯವಾದ್ದು ಯಾವುದೂ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಮದರ್ ತೆರೇಸ್ ಅವರಾಗ್ಬೋದು, ಅಬ್ದುಲ್ ಕಲಾಂ ಅವರಾಗ್ಬೋದು, ಮಹಾತ್ಮ ಗಾಂಧಿ ಆಗ್ಬೋದು, ಇಂದಿರಾ ಗಾಂಧಿ ಆಗ್ಬೋದು, IAS ಆಫೀಸರ್ ಆಗ್ಬೋದು, DC ಆಗ್ಬೋದು, AC ಆಗ್ಬೋದು, ಇವೆಲ್ಲವನ್ನು ಮೀರಿ ಒಬ್ಬ ಮಹಾ ಮಹಿಳೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ ಎಂಬ ಮಾತನ್ನು ಕೂಡ ನಾವೆಲ್ಲರೂ ಗ್ರಹಿಸಬೇಕಾಗಿದೆ. ನಿಮಗಿರುವಂಥ ತಾಕತ್ತು ಗಂಡು ಮಕ್ಕಳಿಗಿಲ್ಲ, ಮಹಿಳೆಯರಿಗಿರುವಂಥ ತಾಕತ್ತು ಗಂಡಸರಿಗಿಲ್ಲ. ನಾನು ಪದೇ ಪದೇ ಯಾವಾಗಲೂ ಮಾತಾಡುವಾಗ ಹೇಳ್ತೀನಿ. ಒಂದು ಉದಾಹರಣೆಗೆ ಏನಂತಂದ್ರೆ, ಒಬ್ಬ ಮಹಿಳೆ ತಾಯಿಯಾಗಿ, ಒಬ್ಬ ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ ಮತ್ತು ಕುಟುಂಬಕ್ಕೆ ಮುಖ್ಯಸ್ಥಳಾಗಿ ಇಷ್ಟು ಕೆಲಸಗಳನ್ನು ನಿರ್ವಹಣೆ ಮಾಡುವಂತ ಗಟ್ಟಿತನ, ತಾಕತ್ತು ಯಾರಿಗಾದರೂ ಇದ್ರೆ ಅದು ಮಹಿಳೆಗೆ ಮಾತ್ರ ಇದೆ ಎಂಬ ಮಾತನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಇವತ್ತು ಈ ಕಾಲೇಜಿನಿಂದ ಮಾತಾಡುವಾಗ ಹೇಳ್ತೀನಿ, ಇವತ್ತು ನೀವೆಲ್ಲರೂ ಬರ್ತಾ ಇದ್ದೀರಿ, ಸ್ಕೂಲ್ ಬಿಟ್ಟು ಇವತ್ತು ಕಾಲೇಜ್ ಬರ್ತೀರಿ. ಕಾಲೇಜಿನಲ್ಲಿ ಎಷ್ಟು ಒಂದು 5-6 ತಾಸು ಇರ್ತೀರಿ. ಬಟ್ ನಿಮ್ಮ 5-6 ತಾಸಿನ ಜವಾಬ್ದಾರಿಯನ್ನು ಯಾರು ಬರ್ತಾರೆ? ಇಲ್ಲಿರುವಂತಹ ಮಹಿಳಾ ಶಿಕ್ಷಕರು ಅಥವಾ ಇನ್ನಿತರ ಗುರುಗಳು, ಇವರೆಲ್ಲರೂ ನಿಮ್ಮ ಜವಾಬ್ದಾರಿಯನ್ನ ವಹಿಸಿಕೊಂಡು ನಿಮ್ಮನ್ನು ಉನ್ನತ ಮಟ್ಟದಲ್ಲಿ ಬೆಳೆಸಬೇಕು, ಬಹುದೊಡ್ಡ ವಿದ್ಯಾವಂತರನ್ನಾಗಿ ಮಾಡುವಂತ ಕನಸನ್ನ ಇವತ್ತು ಗುರುಗಳು ಕಟ್ಟಿಕೊಂಡಿರ್ತಾರೆ. ಬಟ್ ತಂದೆ ತಾಯಿಗಳು ಮತ್ತು ಗುರುಗಳ ಆಶಯಗಳು ನೆರವೇರಿಸುವಂತ ತಾಕತ್ತು ನಿಮ್ಮನ್ನು ಬೆಳೆಸಿಕೊಂಡಾಗ ಮಾತ್ರ ನೀವು ಈ ವಿದ್ಯಾರ್ಥಿ ಜೀವನಕ್ಕೆ ಏನೋ ಒಂದು ಗಟ್ಟಿತನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಎಂಬ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವೆಲ್ಲರೂ ಒಬ್ಬೊಬ್ಬರು ಇವತ್ತು ಮದರ್ ತೆರೇಸ್ ಅವರಾಗಿ ಬೆಳೆಯುವಂತ ತಾಕತ್ತನ್ನ ಬೆಳೆಸಬೇಕು. ಸಮಾಜಕ್ಕೆ ತಂದೆ ತಾಯಿಯವರು ನನಗೆ ಏನು ಕೊಟ್ಟಿದ್ದಾರೆ, ಬಟ್ ನನಗೆ ಕೊಟ್ಟಂತ ಆ ಅವಕಾಶದಿಂದ ಈ ಸಮಾಜಕ್ಕೆ ನಾನೇನು ಕೊಡ್ಬೇಕನ್ನೋದನ್ನ ನೀವು ರೂಪಿಸಿಕೊಂಡಾಗ ನಿಮ್ಮ ಬದುಕಾಸನಾಗುತ್ತೆ. ನೀವು ಕೊಟ್ಟಂತ ಸಹಾಯ ಸಹಕಾರ ಇನ್ನೊಬ್ಬರಿಗೆ ನೆರವಾಗುತ್ತೆ ಎಂಬ ಮಾತನ್ನ ಇಟ್ಕೊಂಡು ನೀವು ಇವತ್ತು ಬೆಳಿಬೇಕಾಗಿದೆ ಎಂಬ ಮಾತನ್ನು ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿದ್ರಿ ಹನುಮಂತಪ್ಪ ಕೋಟೆಯವರು. ನಾವು ನಿಮಗೇನು ಸಹಾಯ ಮಾಡಿಲ್ಲ, ನಾವಿಲ್ಲಿ ಕುಂತದ ನಿಮ್ಗೆ ಏನು ಕೊಟ್ಟಿಲ್ಲ, ಬಟ್ ಅದು ಯಾರಿಲ್ಲದಂತೆ ಈ ಸಮಾಜವನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ನಿಮ್ಮ ಹೋರಾಟವನ್ನು ರೂಪಿಸ್ತಾ ಇದ್ರಲ್ಲ, ನಿಜವಾಗಲೂ ಮತ್ತೊಮ್ಮೆ ನಿಮಗೆ ಸೆಲ್ಯೂಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಕಾರಣ ಅಥವಾ ಯಾವುದೇ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ. ಅದು ಯಾವುದೇ ಸಂದರ್ಭದಲ್ಲಿದ್ದರೂ ಕೂಡ ನಿಮ್ಮ ಸೇವೆಯಲ್ಲಿ ನಮ್ಮ ಭಾಗ ಇರುತ್ತೆ. ಆ ಸಂದರ್ಭ ಬಂದಾಗ ನಿಮಗೆ ಸಾಥಿ ಕೊಡಲಿಕ್ಕೆ, ನಿಮ್ಮ ಜೊತೆಗೆ ಸಹಕಾರ ನೀಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ. ಈ ಮಹಿಳಾ ಘಟಕದ ನಮ್ಮ ಅಧ್ಯಕ್ಷರು ಇದ್ದಾರೆ ಹೇಳ್ದಂಗೆ, ಮಹಿಳೆಯರು ಉನ್ನತ ಸ್ಥಾನ ಸ್ವೀಕಾರ ಮಾಡಿದಾಗ ಗಂಡು ಮಕ್ಕಳಿಗೆ ಅನುಕೂಲ ಆಗುತ್ತೆ, ಹೆಣ್ಮಕ್ಕಳಿಗೆ ಅನುಕೂಲ ಆಗುತ್ತೆ ಹೆಚ್ಚಿನ ಮಟ್ಟದಲ್ಲಿ.
ಗಂಡಸರಿಗಿಂತಲೂ ಹೆಚ್ಚಿಗೆ ಸಹಾಯ ಮಾಡುವಂಥವ್ರು ಮಹಿಳೆಯರಾಗಿರೋದ್ರಿಂದ ಮದರ್ ತೆರೇಜವರ ಸಾಯಸ್ತದ ತ್ಯಾಗದ ಮನೋಭಾವನೆಯನ್ನ ನೀವು ರೂಢಿಸಿಕೊಂಡಾಗ ಈ ಮದರ್ ತೆರೇಜವರು ಈ ದೇಶಕ್ಕೂ ಕೊಟ್ಟಂತ, ಈ ಪ್ರಪಂಚಕ್ಕೆ ಕೊಟ್ಟಂತ ಈ ಶಾಂತಿ ಸಂದೇಶ, ತ್ಯಾಗದ ಸಂದೇಶವನ್ನು ನೀವು ಕೂಡ ನಿಮ್ಮ ಮಟ್ಟದಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆ ಎಂಬ ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ